ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮತ್ತೊಂದು ಕಡೆ ಬಳ್ಳಾರಿ ಬ್ಯಾನರ್ ಗಲಭೆ ತನಿಖೆ ಚುರುಕುಗೊಂಡಿದೆ. ಸಿಐಡಿಗೆ ವರ್ಗಾವಣೆ ಆಗಿದೆ. ನಾಳೆ ಸಿಐಡಿಗೆ ಕೇಸ್ ಫೈಲ್ ಹಸ್ತಾಂತರ ಮಾಡೋಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸೋಕೆ ಸರ್ಕಾರ ಮೀನಾಮೇಷ ಎಣಿಸ್ತಿದೆ ಅಂತ ರಾಮುಲು ಆರೋಪಿಸಿದ್ದಾರೆ. ಏನೆಲ್ಲ ರಾಜಕೀಯ ಇದರ ಸುತ್ತ ನಡೀತಾ ಇದೆ ಬನ್ನಿ ನೋಡೋಣ. ಬಳ್ಳಾರಿ ಬ್ಯಾನರ್ ಗಲಾಟೆ, ಸಿಐಡಿಯ ತನಿಖೆ ಚುರುಕು. ನಾಳೆ ಸಿಐಡಿಗೆ ಕೇಸ್ ಫೈಲ್ ಹಸ್ತಾಂತರಿಸಲಿರುವ ಖಾಕಿ. ಭರತ್ ರೆಡ್ಡಿ ಬಂಧನಕ್ಕೆ ಮೀನಾಮೇಷ ಎಂದ ರಾಮುಲು. ಇಲ್ಲಿ ತನಕ ಆಗಿದೆ, ಇವತ್ತು ಯಾಕೆ ಶಾಸಕರನ್ನ ಬಂಧಿಸಿಲ್ಲ ಅನ್ನಂತ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸಿಐಡಿಗೆ ವರ್ಗಾವಣೆಯಾಗಿದ್ದು ನಾಳೆಯಿಂದಲೇ ಸಿಐಡಿಯಿಂದ ಅಧಿಕೃತ ತನಿಖೆ ನಡೆಯಲಿದೆ. ನಾಳೆ ಸಿಐಡಿಗೆ ಪೊಲೀಸರು ಕೇಸ್ ಫೈಲ್ ಹಸ್ತಾಂತರ ಮಾಡಲಿದ್ದಾರೆ. ಗಲಭೆ ಸಂಬಂಧ 6 ಕೇಸ್ಗಳ ಪೈಕಿ 4 ಕೇಸ್ಗಳು ಸಿಐಡಿಗೆ ವರ್ಗಾವಣೆಯಾಗಿದೆ. ಭರತ್ ರೆಡ್ಡಿ ಬಂಧಿಸಲು ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ್ರು. ಯಾರು ಇದನ್ನ ಗಲಭೆಗೆ ಕಾರಣರಾದಂಥವ್ರು, ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು, ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ಸರ್ಕಾರ ಮಾಡಬಾರ್ದು. ಯಾಕಂದರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಬಂದು 10ನೇ ತಾರೀಕಿಗೆ, 1ನೇ ತಾರೀಕಿನಿಂದ 10ನೇ ತಾರೀಕಿಗೆ 10 ದಿನಗಳಾಗ್ತಾ ಇದ್ದಾವೆ. ಇಲ್ಲಿ ತನಕ ಆಗಿದೆ, ಇವತ್ತು ಯಾಕೆ ಶಾಸಕರನ್ನ ಬಂಧಿಸಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಇವತ್ತು ಸರ್ಕಾರ ಏನನ್ನ ಈ ಸಿಐಡಿಗೆ ಕೊಟ್ಟು ನಿಮ್ಮ ಶಾಸಕರನ್ನೇನಾರು ರಕ್ಷಣೆ ಮಾಡ್ಕೊಳಕ್ಕೋಸ್ಕರವಾಗಿ ತಾವು ಹೊರಟಿದ್ದೀರಾ. ಅದಕ್ಕೋಸ್ಕರವಾಗಿ ನಾನು ಸಿಐಡಿಗನ್ನ ಕೊಡ್ರಿ, ಇನ್ನೊಂದಕ್ಕನ್ನ ಕೊಡ್ರಿ, ಎಲ್ಲ ದಾಖಲಾತಿಗಳೆಲ್ಲ ಕೂಡ, ಎಲ್ಲ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂತ ಕೆಲಸ ಮಾಡಿದ್ದೀನಿ. ಬಳ್ಳಾರಿ ಪ್ರಕರಣದಲ್ಲಿ ತನಿಖೆ ವೇಳೆ ನಿಜ ಗೊತ್ತಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನ ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದ್ರೆ ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಅವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ತಿಳಿಸ್ತೇವೆ. ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ನಿರ್ದೇಶನದಂತೆ ಹತ್ಯೆಯಾಗಿದೆ ಅಂತ ಜನಾರ್ದನ್ ರೆಡ್ಡಿ ಆರೋಪಿಸುತ್ತಿದ್ದಾರೆ. ಯಾವ ಸತೀಶ್ ರೆಡ್ಡಿ ಹಿಂದೆ ಬಂದಿರುವಂಥ 4-5 ಮಂದಿ ಗನ್ಮ್ಯಾನ್ಗಳು, ಅದೇ ಗನ್ಮ್ಯಾನ್ಗಳು ಭರತ್ ರೆಡ್ಡಿ ಹಿಂದೆ ರಾತ್ರಿ 9 ಗಂಟೆಗೆ ಬಂದು ಆ ಗನ್ನಿಂದ ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿರುವಂಥ ಈ ವಿಚಾರದಲ್ಲಿ ಅವರು ತಪ್ಪು ಮಾಡಿರೋ ಕಾರಣನೇ ಇವತ್ತು MLA ಡೈರೆಕ್ಷನ್ ಮೇಲೇನೆ ಆ ಕೊಲೆ ಆಗಿದೆ ಅಂತೇಳಿ ಇವತ್ತು ನಾನೇನು ಹೇಳಿದ್ದೀನಿ. ನಾನು ಅದೇನೇ ಹೇಳಿ, ಬಳ್ಳಾರಿ ಗಲಭೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ದಿನಕ್ಕೊಂದು ವಿಡಿಯೋ ಸ್ಫೋಟವಾಗ್ತಿದೆ. ನಿನ್ನೆಯಷ್ಟೇ ರಾಜಶೇಖರ್ ಸಾವಿನ ಬಗ್ಗೆ ಅನುಮಾನಿಸಿ ಜನಾರ್ದನ್ ರೆಡ್ಡಿ ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ರು. ಗುಂಡು ಹಾರಿಸಿದ್ದು ಗೊತ್ತಾಗುತ್ತಂತ ಮೊದಲು ಮಣ್ಣು ಮಾಡೋಕೆ ಗುಂಡಿ ತೋಡಿ ಬಳಿಕ ಮೃತದೇಹ ಸುಟ್ಟಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ರು. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH